ಮಿಥಿಲಾ, ಈಗ ಹೇಗಿದೆಯಾ? ಗಾಯ ವಾಸಿ ಆಗಿದೆಯಾ? ನೋವು ಕಡಿಮೆ ಆಗಿದೆಯಾ? ಓ, ಯಾವಾಗಲೂ ವಾಸಿ ಆಯಿತು. ಕಲೆ ಸ್ವಲ್ಪ ಇದೆ ಅಷ್ಟೆ. ಹಾಗಂತ ಮತ್ತೆ ಕರ್ಪೂರನ ಕೈಯಲ್ಲಿ ಹಚ್ಚಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಹಚ್ಚೋ ಅವಕಾಶನ ನಾನು ಮಾಡಿಕೊಡಲ್ಲ. ನನಗಿದರ ಆಕ್ಸಿಡೆಂಟ್ ಆಗಿದೆ ಅಂತ ನೀನು ಈ ಥರ ಮಾಡ್ತೀಯ ಅಂತ ಗೊತ್ತಾಗಿದ್ದರೆ ನಾನು ರೋಡ್ ಕ್ರಾಸೇ ಮಾಡ್ತಿರ್ಲಿಲ್ಲ. ಗುಡ್. ಇದಕ್ಕಾದರೂ ಇನ್ಮೇಲಿಂದ ಜಾಸ್ತಿ ಹುಷಾರಾಗಿರು. ಈಗ ನಿನ್ನ ನೋವೆಲ್ಲ ಕಮ್ಮಿ ಆಯ್ತಾ? ಪಾರ್ಟಿಲಿ ಓಡಾಡೋಕ್ಕಾಗುತ್ತಾ ನಿಂಗೆ? ಹೋ, ಎಲ್ಲ ನೋವು ಓಡೋಗಿದೆ. ನೋವು ಓಡೋಗಿದೆ, ಆದರೆ ಈವ್ನಿಂಗ್ ಮಾತ್ರ ಓಡೋಕ್ಕಾಗಲ್ಲ. ಅಭಿ, ಓಡಾಡೋದೇ ಬೇಡ, ಸುಮ್ಮನೆ ಒಂದ್ ಕಡೆ ಕೂತ್ರೆ ಸಾಕು. ಫುಡ್ ಎಲ್ಲ ನೀವಿರೋ ಜಾಗಕ್ಕೆ ಬರುತ್ತೆ. ನಾಗು ಮಲ್ಲಿ ಎಲ್ಲ ನೋಡ್ಕೊಂತಾರೆ. ಹೆಂಗೋ ಮ್ಯಾನೇಜ್ ಮಾಡೋದು? ದೇವರೇ ಕಾಪಾಡಬೇಕಷ್ಟೆ. ವಾವ್, ಯಾರು ಈ ಹುಡುಗಿ? ಇಷ್ಟು ವರ್ಷದಲ್ಲಿ ಯಾವ ಪಾರ್ಟಿಲೂ ಈ ಥರ ಹುಡುಗಿ ನೋಡಿಲ್ಲ ಕಣ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಬೆಂದಿಲ್ಲ, ಸಾಂಬಾರ್ಗೆ ಏನಾಗಬೇಕು ಗೊತ್ತಿಲ್ಲ. ಜನ ನೋಡಿದ್ರೆ ಕೈ ಖಾಲಿ ಆಡ್ತಾ ಇಲ್ಲ. ವಾ, ವಿರಾಜಣ್ಣ ಬಂದ್ಬಿಟ್ಟವ್ರೆ. ಕುಕ್ತಂಗಿ, ಏನ್ ಮಾಡ್ತಿದ್ಯಾ ನೀನ್ ಇಲ್ಲಿ? ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಣ್ಣ? ಅಲ್ಲಿ ಅನ್ನಕ್ಕೆ ಇಟ್ಟಿಲ್ವಾ? ಹೋಗಿ ನೋಡ್ಕೋ. ಅದೇ ಕೇಳೋಣ ಅಂತ ಬಂದೆ. ಅನ್ನಕ್ಕೆ ಉಪ್ಪು ಹಾಕಿದ್ಯಲ್ಲ? ವಿರಾಜಣ್ಣಗೆ ಕಾಫಿ ಸಾರು ಜ್ಯೂಸ್ ಕೊಡೋಗು, ಬೇಗ ಹೋಗು, ನಾನು ನೋಡ್ಕೊಂತೀನಿ. ಉಪ್ಪು ಹಾಕ್ಬೇಡ, ಹಾಕಿದ್ದೀನಿ. ಅಯ್ಯಯ್ಯೋ, ಈ ಕಡೆನೇ ಬರ್ತೀಯಳೆ. ಹೇ, ನೀನೆಲ್ಲೋ ಹೋಗ್ತಿದ್ಯಾ? ನೀನ್ ಇಲ್ಲದೆ ಇದ್ರೆ ಪಾರ್ಟಿ ಕಳೆನೇ ಇಲ್ಲ. ಹಾಗೇಳು ಮಿಥಿಲಾ. ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಪಾರ್ಟಿ ಶುರುವಾಗೋಕ್ಕಿಂತ ಮುಂಚೆನೇ ವಿಘ್ನ. ಇನ್ನು ಮುಂದೆ ಏನೇನು ಕಾದಿದೆಯೋ. ಏನಾಯ್ತು ಮಲ್ಲಿ? ಇವರು ಪಾರ್ಟಿಗೆ ಬಂದಿದ್ದಾರಾ? ನೀನು ಬಂದಿರೋ ಉದ್ದೇಶ ಏನು ಅಂತ ಹೇಳೇ ಇಲ್ಲ ವೈಜಯಂತಿ. ಫ್ರೆಂಡ್ ಆಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ನಮ್ಮ ಫ್ರೆಂಡ್ಶಿಪ್ಪು ಮೊದಲಿನ ಥರ ಇಲ್ಲ. ಮಧ್ಯೆ ಏನೇನೋ ಆಗಿ ನನ್ನ ಮನಸ್ಸು ಮುರಿದಿದೆ. ಮುರಿದು ಹೋಗಿರೋ ಮನಸ್ಸು ಸರಿ ಹೋಗೋದೇ ಇಲ್ವಾ ವಾಸಂತಿ? ನಾವೆಲ್ಲ ಒಟ್ಟಿಗೆ ಎಷ್ಟು ಒಳ್ಳೆ ಕ್ಷಣಗಳನ್ನು ಕಳೆದಿದ್ವಿ. ಬಂದಿರೋ ಮನಸ್ತಾಪಕ್ಕೆ ಅದು ಹಾಳಾಗಬೇಕಾ? ಹಾಳಾಗಕ್ಕೆ ಬಿಡೋಕ್ಕೆ ನನಗೂ ಮನಸ್ಸಿಲ್ಲ. ನೀನು ಇಷ್ಟು ದೂರ ನನ್ನ ಹುಡ್ಕೊಂಬಂದು ಮಾತಾಡ್ತಿರೋದು ನೋಡಿದ್ರೆ ಎಲ್ಲ ಸರಿ ಇದೆ ಅಂತಾನೆ ಅನಿಸುತ್ತೆ. ಹೇಗಿದೆಯಾ ವಾಸಂತಿ? ಶ್ರೀನಾಥ್ ಹೇಗಿದ್ದಾರೆ? ದುಬೈಯಿಂದ ವಾಪಸ್ ಬಂದ್ರಾ? ನಾವೆಲ್ಲ ಆರಾಮಾಗೇ ಇದ್ದೀವಿ. ಅವರಿನ್ನೂ ಬಂದಿಲ್ಲ, ನೆಕ್ಸ್ಟ್ ವೀಕ್ ಬರ್ತಾರೆ. ರಮ್ಯಾ ಬಗ್ಗೆ ಮಾತಾಡೋದಾದ್ರೆ ನನ್ನ ಉತ್ತರ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಯಾಕೆ ಹಾಗೆ ಮಾತಾಡ್ತೀಯ ವಾಸಂತಿ? ಇನ್ನು ಹೇಗೆ ಮಾತಾಡಬೇಕು? ಇರೋ ಒಬ್ಳು ಮಗಳನ್ನ ದೂರ ಕಳಿಸಿದಾರಲ್ಲ ನಿಮ್ಮ ಅತ್ತೆ ಅಮ್ಮ. ಇಷ್ಟಾದ್ಮೇಲೂ ನನ್ನ ಮಗಳ ಬಗ್ಗೆ ವಿಚಾರಿಸಕ್ಕೆ ಬರ್ತೀಯಲ್ಲ, ನಿನ್ಗೇನು ಅನ್ಸಲ್ವಾ? ಅತ್ತೆ ಯಾಕೆ ಹಾಗೆ ನಿರ್ಧಾರ ಮಾಡಿದ್ರು ಅಂತ ಸ್ವಲ್ಪ ಯೋಚನೆ ಮಾಡು ವಾಸಂತಿ. ಇದರಿಂದ ರಮ್ಯಂಗಾಗಿರೋ ನೋವಿಂದ ವಾಪಸ್ ಬರೋಕ್ಕೆ ಹೆಲ್ಪ್ ಆಗತ್ತೆ.
ಆ ನೋವು ಕೊಟ್ಟವ್ರು ಯಾರು? ನಿನ್ನ ಮಗನೇ ತಾನೇ? ನೀನು ಹೀಗೆ ಮಾತಾಡಿದ್ರೆ ನಾನು ಮಾತಾಡೋದಾದ್ರೂ ಹೇಗೆ ವಾಸಂತಿ? ಕೋಪ ಬಿಟ್ಟು ಮಾತಾಡಬೇಕು ಅಂದರೆ ನೀನು ರಮ್ಯ ವಿಷಯ ಬಿಟ್ಟು ಬೇರೆ ಮಾತಾಡು. ಇವಳು ಹೇಗೆ ಮಾತಾಡಿದ್ರೆ ನಾನು ವಿರಾಜ್ ರಮ್ಯಾ ಮದುವೆ ವಿಚಾರನ ಹೇಗೆ ಮಾತಾಡಲಿ? ಏನು ಹೇಳ್ತಿದ್ಯಾ ಮಲ್ಲಿ? ಇವನ್ ಪಾರ್ಟಿನಲ್ಲಿರೋದು ನಿಂಗೆ ಆಶ್ಚರ್ಯ ಆಗ್ತಿದ್ಯಾ? ಆಕ್ಸಿಡೆಂಟ್ ಆದಮೇಲೆ ಎಲ್ಲರ ಜೊತೆ ಪಾರ್ಟಿ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ಹಾಗಲ್ಲ. ಏಯ್ ಸುಮ್ಮನಿರೋ, ಅವಳ ಕಾಲು ಎಳಿಬೇಡ. ಮಲ್ಲಿ, ಇವತ್ತಿನ ಪಾರ್ಟಿ ಗೆಸ್ಟ್ ಯಾರು ಗೊತ್ತಾ? ಯಾರು? ಇವನೇ.